ನೀವು ಅಲ್ಲಿ ಕೂತು ಬಿಸಾಕ್ತೀರಿ ಅಂತೀರಿ, ಅಲ್ಲಿ ಕೂತವ್ರು ಒದ್ದ ಅಧಿಕಾರ ತಗೋತೀರ. ನಾನು ಹೈವೇನಲ್ಲಿ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ ನೋಡವಯ್ಯ. ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ನೀವು ಹೇಳಿದ್ರಿ ಕರಾವಳಿಯ ಭಾಷೆ ಸುಂದರ ಭಾಷೆ ಅಂತ ಹೇಳಿ. ಸೊ ಸುಂದರ ಭಾಷೆ ಅಂತ ಸುಂದರ ಪದಗಳ ಬರ್ತದೆ, ಏನ್ ಮಾಡುದು ಒಮ್ಮೆ. ಡ್ರೆಸ್ ಕೂಡ ಅದೇ ಸರ್, ಜಾಸ್ತಿ ಎತ್ನಾಳಿಗೆನೆ ಅವಕಾಶಗಳು ಕೊಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಅದರ ನಂತರ ಕ್ಲಾರಿಫಿಕೇಶನ್ ನಿಮ್ಗೆಲ್ಲರೂ ಕೂಡ ಅವಕಾಶ ಇದೆ. ಈ ಆಡಳಿತ ಪಕ್ಷದವರು ಕೂಡ ಆ ಕಡೆ ಕೂಡ ಪರಸ್ಪರ ಆ ಕಡೆ ಮಾತಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನೀವು ಬೆಳಿಗ್ಗೆ ಅದು ನೋಡಿ, ಅವ್ರು ಮುಖ್ಯಮಂತ್ರಿಗಳಿಗೆ ಮಾತಾಡುವಾಗ ಮಾತಾಡ್ತಾರೆ. ನೀವು ಅದಕ್ಕೆ ಏನಾದಿದ್ದರೆ ನಿಮ್ಗೆ ಎದ್ದು ಕೇಳಬಂದ ಅವಕಾಶ ಇದೆ ಅಲ್ವಾ. ಇದು ಏನಿಲ್ಲ, ಫಸ್ಟ್ ಟೈಮ್ ಮಾಡಬಾರ್ದಲ್ಲ. ಫಸ್ಟ್ ಟೈಮ್ ಪ್ರತಿಯೊಂದು ಕೂಡ ಎದ್ದು ಅಲ್ಲಿಂದ 10 ಜನ ಎದ್ದು ಇಂದಿಲ್ಲ ಅಂತ 10 ಜನ ಅಂತ ಕೇಳೋದು, ಅಲ್ಲಿ ಒಬ್ಬರು ಮಾತಾಡೋದು, ಇಲ್ಲಿ ಒಂದು ಮಂತ್ರಿ ಉತ್ತರ ಕೂತ್ಕೊಂಡು ಮಂತ್ರಿ ಉತ್ತರ ಕೊಡೋದು. ಈ ರೀತಿ ಆದರೆ ನಮಗೆ ಸಮಯದ ಅಭಾವ ಕೂಡ ಕಡಿಮೆ ಆಗ್ತದೆ. ಇದಾಗ ಎರಡು ಕಡೆಯಿಂದಲೂ ಕೂಡ ಆಗ ಎಲ್ಲರಿಗೂ ನಾನು ಹೇಳಿದಿಷ್ಟು, ಈಗ ನಮ್ಗೆ ಕೂಡ ಜಾಸ್ತಿ ಗದ್ದಲಾದಾಗ ಕೇಳಿದಾಗ ನಮಗೆ ಪರಮ ಅಧಿಕಾರ ಇದೆ ಆ್ಯಕ್ಷನ್ ತಗೊಳ್ಳಿಕ್ಕೆ. ನಾವು ಅಲ್ಲಿ ತನಕ ಹೋಗುವುದಿಲ್ಲ. ಅದಕ್ಕೆ ಅಲ್ಲಿ ಅಂಥ ಅವಕಾಶ ಕೂಡ ಯಾರು ಕೂಡ ಕೊಡಬಾರ್ದು. ಆದಷ್ಟು ಬೇಗ ರಿಪ್ಲೈ ಮುಗಿಲಿ, ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ, ಮತ್ತೆ ಬಹುಶಃ ಮುಂದಿನ ಚರ್ಚೆಗೆ ಇದ್ದದ್ದು ಸತ್ಯ. ಎತ್ತಿ ಬಿಸಾಕ್ತೀನಿ, ಕಿತ್ತೊಗಿತೀನಿ ಅಂತ ಹಿಂಗೆ ಅಂದ್ಬಿಟ್ಟು ನೀವು ಹೇಳಿದ್ರಿ ಕರಾವಳಿಯ ಭಾಷೆ ಸುಂದರ ಭಾಷೆ ಅಂತ ಹೇಳಿ. ಸೊ ಸುಂದರ ಭಾಷೆ ಅಂತ ಸುಂದರ ಪದಗಳ ಬರ್ತದೆ, ಏನ್ ಮಾಡುದು ಒಮ್ಮೆ. ನೀವು ಅಲ್ಲಿ ಕೂತು ಬಿಸಾಕ್ತೀರಿ ಅಂತೀರಿ, ಅಲ್ಲಿ ಕೂತವ್ರು ಒದ್ದ ಅಧಿಕಾರ ತಗೋತೀರ. ಆಯ್ತು ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳೇ ಆಯ್ತು, ಮುಖ್ಯಮಂತ್ರಿಗಳೇ ಹೇಳ್ಬೇಕು, ಒದ್ದ ಅಧಿಕಾರ ತಗೋತಾರೆ. ನೀನು ಅಶೋಕ್ನ ಹೆಸರು ಹೇಳ್ದಿನ ನಮ್ಮ ಹೆಸರು ಹೇಳ್ತೇನೆ. ಅಶೋಕ ಸಜೆಸ್ಟ್ ಮಾಡಿದ್ದು ಅದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ನೋಡವಯ್ಯ, ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಈಗ ನೀನು ಮಧ್ಯೆ ಎದ್ರ ಎಳೆದು ಅದು ಭೂಷಣ ಅಲ್ಲ. ನಾವು ಒಂದೇ ಸಾರಿ ಎದ್ದಿದ್ದದು, ಅದು ನಿನ್ನ ಅನುಮತಿ ತಗೊಂಡು ನೀನು ಈಲ್ಡಾಯ್ತೇನಪ್ಪ ಅಂತ ಕೇಳ್ಕೊಂಡು ಮಾತಾಡಿದ್ದು. ಇಲ್ಲಿ ಯತ್ನಾಳ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾರೆ, ಸುನೀಲ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾನೆ. ಆಮೇಲೆ ಇವನ ಅರವಿಂದ ಎಂತನು ಬೆಲ್ಲದ್ದು, ಈ ಸಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ, ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಬಿಡೋದಿಲ್ಲ. ನಿಮ್ಮೆಲ್ಲರ ಬಗ್ಗೆನೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಪ್ರೀತಿ ಬೇರೆ. ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೂ ನೀವು ಇಲ್ಲ. ಯಾಕೆ ನಮ್ಮ ಯಾವ ಕೆಲಸ ಆಗ್ತಾ ಇಲ್ಲ. ಯಾರ್ಯಾರಿಗೆ ಎಷ್ಟು ಗ್ರಾಂಟ್ ಕೊಟ್ಟು ಒಳಗಿಂದೊಳಗೆ ಏನು ವ್ಯಾಪಾರ ಆಯ್ತು ನಮ್ಗೆ ಗೊತ್ತಾಗತ್ತೆ ಅಧ್ಯಕ್ಷರೇ. ನಮ್ಮನಂತರ ಯಾರು ಯಾರಿಗೂ ಗ್ರಾಂಟ್ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಕಡೆಯವ್ರಿಗೆ ಯಾರ್ಯಾರಿಗೆ ಆತ್ಮೀಯತೆ ಇದೆ, ಯಾರ್ಯಾರಿಗೆ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಈ ಕಡೆಯವ್ರು ಆ ಕಡೆ ಎಷ್ಟು ಹೆಚ್ಚು ಗ್ರಾಂಟ್ ಕೊಟ್ಟಾರ, ಸ್ವಲ್ಪ ಸದನ ಮುಂದೆ ಇಟ್ಟು ನಮಗೂ ಅನುಕೂಲ ಆಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.